ನೋಡಿ ಸ್ನೇಹಿತರೆ, ಇಲ್ಲಿ ಕಾಣಿಸುತ್ತಲ್ಲ, ಇದು 5ನೇ ಸ್ವಾಮಿ ಆಂಜನೇಯ ಸ್ವಾಮಿ ವಿಗ್ರಹ. ಕೆಳಗಡೆ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ನಿಮ್ಗೆ ಫೋನ್ ನಂಬರ್ ಕೇಳ್ತಾರಲ್ಲ, ಅಲ್ಲಿ ಮೊದಲನೇದೈತೆ. ಆಮೇಲೆ ನೀವು ಅಂತರಾಳಿ ಬಾಗಿಲು ನೋಡಕ್ ಹೋದಾಗ ಅಲ್ಲಿ 2 ಅವೆ. ಆಮೇಲೆ ಈ ತರ ಕಲ್ಲಿನ ಮಂಟಪಗಳು, ಈ ಕಲ್ಲಿನ ಮಂಟಪ ಕಾಣ್ತಿತ್ತಲ್ಲ ಸ್ನೇಹಿತರೆ, ಈ ತರ ಕಲ್ಲಿನ ಮಂಟಪಗಳು 6 ಬರ್ತಾವ ಸ್ನೇಹಿತರೆ. ಇದು 4ನೇದು. ಇದ್ರ ಕೆಳಗಡೆ ಸಿಗೋದು 3ನೇದು. ನಿಮ್ಗೆ ಸ್ಟಾರ್ಟಿಂಗ್ ನಲ್ಲಿ ಕೋದಂಡ ಸ್ವಾಮಿ ದೇವಸ್ಥಾನ ಸಿಗುತ್ತೆ, ಅದು ಆಪೋಸಿಟ್ ಸಿಗೋದು 2ನೇ ಕಲ್ಲಿನ ಮಂಟಪ. ದೊಣ್ಣೆಗಳು ಅಂದ್ರೆ ತೆಲುಗಿನಲ್ಲಿ ಹೇಳ್ತಾರೆ ಸ್ನೇಹಿತರೆ, ದೊಣ್ಣೆಗಳು ಅಂತ. ಅವು ಆಗಿನ ಕಾಲಕ್ಕೆ ಕುಡಿಯೋ ನೀರಿಗಾಗಿ ನಿರ್ಮಾಣ ಮಾಡ್ಕೊಂಡಿರೋ ಕಲ್ಯಾಣಿಗಳ ಸ್ನೇಹಿತರೆ. 10 ಕಲ್ಯಾಣಿಗಳಿದಾವೆ ಸ್ನೇಹಿತರೆ. అన్న మన గురించి అన్న గైడ్ ఉన్నారంట గైస్, అన్న గైడ్. ನಾವು ಯೂಟ್ಯೂಬರ್ಸ್, ನಾವು ಗೈಡ್ ಮಾಡ್ತೀವಿ, ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ಓಕೆನಾ? ಅಣ್ಣನ ಕಾಂಟ್ಯಾಕ್ಟ್ ತಗೊಂಡಿ ಗೈಸ್. ಹೇಳ್ತೀರಾ ನೀವು ನಿಮ್ಮ ನೇಮ್? సో అన్న ఇప్పుడు హిస్టరీ చెప్తారు. ಬೆಟ್ಟ ಇಷ್ಟು ಪ್ರಚಾರಕ್ಕೆ ಬಂತು, ಮತ್ತೇನೇ ಇರಲಿಲ್ಲ. ನಿಮ್ಮಂಥವ್ರೆಲ್ಲ ಬಂದ್ಬಿಟ್ಟು ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರಗಳು. ಅಣ್ಣ ಅಕ್ಕಂದಿರಿಗೂ ಎಲ್ಲ ಸ್ನೇಹಿತರಿಗೂ. ನಮ್ದು ಮಧುಗಿರಿ ಏಷ್ಯಾ ಖಂಡದಲ್ಲೇ ಮೊದಲನೇ ಕಲ್ಲೆನಿಸಿಕೊಂಡಿರುವಂತ ಮಧುಗಿರಿ ಏಕಶಿಲಾ ಬೆಟ್ಟದಲ್ಲಿ ನಾವು ಇರ್ತೇವೆ. ನೀವು ಮಧುಗಿರಿ ಬೆಟ್ಟ ಗೈಡ್ ಅಂದ್ರೆ ನಾಗರಾಜಣ್ಣ ಅಂತ ಬರುತ್ತೆ. ನಾವು ಈ ಮಧುಗಿರಿ ಬೆಟ್ಟದಲ್ಲಿ ಸುಮಾರು 10 ವರ್ಷಗಳಿಂದ ಗೈಡ್ ಮಾಡ್ಕೊಂಡಿದ್ದೀವಿ. ತುಂಬಾ ಚೆನ್ನಾಗಿದೆ. ನೀವು ಬನ್ನಿ, ನಿಮ್ಮ ಸ್ನೇಹಿತರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು ಎಲ್ಲರ ಬನ್ನಿ ನೋಡಿ. ನಮ್ಮ ಈ ಮಧುಗಿರಿ ಏಕಶಿಲಾ ಬೆಟ್ಟ ಕ್ರಿಸ್ತ ಶಕ 15ನೇ ಶತಮಾನದಲ್ಲಿ ವಿಜಯನಗರ ಸಾಮಂತನಾಗಿದ್ದ ಮಧುಗಿರಿಯ ಪಾಳ್ಯಗಾರ ರಾಜ ಹಿರೇಗೌಡ ಮೊದಲಿಗೆ ಈ ಕೋಟೆಯನ್ನೆಲ್ಲ ಕಟ್ಟಿಸಿದ್ರು ಸ್ನೇಹಿತರೆ. ಸ್ಟಾರ್ಟಿಂಗು ಅವರ ನಂತರ ಮೈಸೂರಿನ ದಳವಾಯಿ ದೇವರಾಜ ಅರಸನ್ನವರು 1678ರಲ್ಲಿ ಅವರು ಇಲ್ಲಿ ರಾಜಭಾರ ಮಾಡೋರು ಸ್ನೇಹಿತರೆ. ಆಮೇಲೆ ಗಂಗರು ನಬಲರು, ಆಮೇಲೆ ರಾಜ ಚಿಕ್ಕಪ್ಪಗೌಡ ಸಂತತಿಯವರು, ಆಮೇಲೆ ಹೈದರಾಲಿ ಟಿಪ್ಪು ಸುಲ್ತಾನ್, ಇವರೆಲ್ಲ ಇಲ್ಲಿ ರಾಜಭಾರ ಮಾಡೋರು ಸ್ನೇಹಿತರೆ. ನೀವು ಈ ಆನೆಬಾವಿ ಕಲ್ಯಾಣ ಅಂತ ಬರುತ್ತೆ. ಇಲ್ಲಿ ಈ ಆನೆಬಾವಿ ಕಲ್ಯಾಣಿಯಿಂದ ಬಂದ್ರೆ ಇಲ್ಲಿ 3 ಜೈಲುಗಳು ಕಾಣ್ತಾ ಸ್ನೇಹಿತರೆ. ಆ ಜೈಲುಗಳ ಮೇಲೆ ನೀವು ನಿಂತ್ಕೊಂಡು ಕೆಳಗಡೆ ನೋಡ್ಬಿಟ್ರೆ ಟೌನ್ ಮಧ್ಯದಲ್ಲಿ 2 ಗೋಪುರ ಕಾಣ್ತಾ ಸ್ನೇಹಿತರೆ. ದೇವಸ್ಥಾನಗಳು ಸ್ನೇಹಿತರೆ, ಒಂದು ವೆಂಕಟರಾಮ ಸ್ವಾಮಿ ದೇವಸ್ಥಾನ, ಒಂದು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಆಗಿನ ಕಾಲದಲ್ಲಿ ನಿರ್ಮಾಣ ಮಾಡಿರೋ ಸ್ನೇಹಿತರೆ. ಮತ್ತೆ ನೀವು ಒಳಗಡೆ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಬರ್ಬೇಕಾದ್ರೆ ಸ್ನೇಹಿತರೆ, ಅಲ್ಲೊಂದು ಪಾರ್ಕ್ ತರ ಸಿಗುತ್ತೆ ಸ್ನೇಹಿತರೆ. ಅಲ್ಲಿ ಕೆಲವು ತಲ್ಲೆ ಗಾಡಿ ಮೇಲೆ ಟೀ ಅಂಗಡಿ ಇಟ್ಕೊಂಡಿರೋ ಸ್ನೇಹಿತರೆ. ಅಲ್ಲಿಂದ ನಿಮ್ಗೆ ಲೆಫ್ಟ್ ಅಲ್ಲಿ ಒಂದು ಮಣ್ಣು ರೋಡ್ ಸಿಗುತ್ತೆ ಸ್ನೇಹಿತರೆ. ಅದ್ರಲ್ಲಿ ನೀವು ಸೀದಾ ಹೋಗ್ಬಿಟ್ರೆ ಸ್ನೇಹಿತರೆ ಒಂದು ಕುಡಿಯೋ ನೀರಿನ ಬಾವಿ ನೋಡಿ ಸ್ನೇಹಿತರೆ. 15ನೇ ಶತಮಾನದಲ್ಲಿ ತೆಗೆಸಿರೋದು ಈ ಬಾವಿ ನೀರು. ಇವತ್ತು ಎಂಟೈರ್ ಮಧುಗಿರಿ ಅವರು 2 ಬಿಂದಿಗೆ, 10 ಬಿಂದಿಗೆ, 20 ಬಿಂದಿಗೆ ಒಂದು ಡ್ರಮ್ ಸೇದ್ಕೊಂಡು ಹೋಗ್ತಾರೆ ಸ್ನೇಹಿತರೆ. 4 ಕಡೆ 4 ಗಾಲಿ ಹಾಕವ್ರೆ, ಅಗ್ದಾಗ ಎಳ್ಕೊಂಡು ಹೋಗಿ ಸ್ನೇಹಿತರೆ. ಆಮೇಲೆ ಸೀನಿನ ಬಾವಿ ಹಿಂಗೈತೆ. ಸ್ವಲ್ಪ ದೂರ ಮುಂದಕ್ಕೆ ಹೋಗ್ಬಿಟ್ರೆ ವೇಣುಗೋಪಾಲ ದೇವಸ್ಥಾನ ಇದೆ ಸ್ನೇಹಿತರೆ. ತುಂಬಾ ಚೆನ್ನಾಗೈತೆ. ಹಳೆ ದೇವಸ್ಥಾನ ಆದ್ರೂ ಚಿಕ್ಕದಾಗಿದ್ರು ಅಷ್ಟು ಸ್ವಚ್ಛವಾಗಿ, ಅಷ್ಟು ಕ್ಲೀನ್ ಆಗಿದೆ. ಮಧ್ಯದಲ್ಲಿ ವೇಣುಗೋಪಾಲ ಸ್ವಾಮಿ ವಿಗ್ರಹ ಐತೆ, ಬಲಗಡಿ ಕರ್ಕಾಣಮಂತ ವಿಗ್ರಹ ಐತೆ, ಎಡಗಡಿ ಆಂಜನೇಯ ಸ್ವಾಮಿ ವಿಗ್ರಹ ಐತೆ. ಸ್ವಲ್ಪ ಮುಂದಕ್ಕೆ ಬಂದ್ರೆ ಒಂದ್ ಕಡೆ ಲಕ್ಷ್ಮೀ ದೇವಿ ವಿಗ್ರಹ ಐತೆ, ಒಂದ್ ಕಡೆ ಅಲಮೇಲಿ ತಾಯಿ ವಿಗ್ರಹ ಐತೆ. ಮತ್ತೆ ಈ ಕಾಂಪೌಂಡ್ ಇಲ್ಲಿ ಎಷ್ಟಾಯ್ತೋ ಇಷ್ಟ ಅಲ್ಲೊಂದು ಕಲ್ಯಾಣಿ ಇದೆ ಸ್ನೇಹಿತರೆ. ಕಲ್ಯಾಣಿ ಏನಕ್ಕಂದ್ರೆ ಆ ಸ್ವಾಮಿ ಅವ್ರನ್ನ, ಆ ತಾಯಿ ಅವ್ರನ್ನ ತೊಳೆಯೋದಕ್ಕೂ ಅದಕ್ಕೆಲ್ಲ ಬಳಸೋದಕ್ಕೆ ಆಗಿನ ಕಾಲಕ್ಕೆ ಕಲ್ಯಾಣಿ ನಿರ್ಮಾಣ ಮಾಡೋರು ಸ್ನೇಹಿತರೆ. ಆ ಕಲ್ಯಾಣಿ ನೋಡ್ಬೋದು. ಆಮೇಲೆ ಈ ತರ ಕಂಬಗಳು ಸ್ನೇಹಿತರೆ ಇಲ್ಲಿ ಕಾಣ್ತಾವಲ್ಲ, ಈ ತರ ಕಂಬಗಳು ಒಂದೊಂದು ಸುಮಾರು 40-50 ಅಡಿ ಇರೋ ಕಂಬಗಳು, 4 ಕಂಬಗಳಿರೋ ಸ್ನೇಹಿತರೆ ಅಲ್ಲೇನೆ. ಆ ಕಂಬಗಳು ಏನಕ್ಕಂದ್ರೆ ಸ್ನೇಹಿತರೆ, ಆ ವೇಣುಗೋಪಾಲ ಸ್ವಾಮಿ ನಾವು ಇಲ್ಲೆಲ್ಲ ಮೆರವಣಿಗೆ ತಗೊಂಡೋಗಿ ಮಾಡಿದ್ಮೇಲೆ ಅಲ್ಲಿ ಒಂದು ತೊಟ್ಲಲ್ಲಿ ಕೂಡಿಸಿ ಸ್ವಲ್ಪ ತೂಗೋರಂತ ಸ್ನೇಹಿತರೆ. ಅವು ನೋಡಿ ಸೀನಿಯರ್ ಬಾವಿ ಹಿಂಗೈತೆ, 4 ಕಂಬಗಳು ಹಿಂಗವೆ, ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಐತೆ. ಆ 3 ನೀವು ಕೆಳಗಡೆ ಏನ್ ಮೆಟ್ಲ ತೋದಿಲ್ಲ, ಇಳಿಯೋದಿಲ್ಲ, ಸುಮ್ಮನೆ ನೆಲ ಸಮವಾಗೈತೆ. ಸ್ವಲ್ಪ ದೂರ ಹೋದ್ರೆ ಆ 3 ನಡುವ ಸ್ನೇಹಿತರೆ. ಮತ್ತೆ ನೀವು ಕೋಟೆ ಒಳಗಡೆ ಬಂದ್ರೆ ಸ್ನೇಹಿತರೆ, ಈ ಬೆಟ್ಟದಲ್ಲಿ ಫಸ್ಟ್ ಎಡಗಡೆ ನಿಮಗೆ ಸ್ಟಾರ್ಟಿಂಗ್ ನಲ್ಲಿ ಕೋದಂಡರಾಮ ಸ್ವಾಮಿ ದೇವಸ್ಥಾನ ಸಿಗುತ್ತೆ ಸ್ನೇಹಿತರೆ. ಕೋಟೆಯಿಂದ ಆ ಕಡೆಗೆ ನೋಡಿದ್ರೆ ಜೈನರ ದೇವಸ್ಥಾನ ಸಿಗುತ್ತೆ ಸ್ನೇಹಿತರೆ. ಮತ್ತೆ ಸ್ಟಾರ್ಟಿಂಗ್ ನಲ್ಲಿ ಬೆಟ್ಟಕ್ಕೆ ಆಗಿನ ಕಾಲಕ್ಕೆ 3 ತರ ಹೆಸರಿಕವ್ರ ಸ್ನೇಹಿತರೆ. ಮೊದಲನೇದು ಅಂತರಾಳ ಬಾಗಿಲು, 2ನೇದು ದಿಡ್ಡು ಬಾಗಿಲು, 3ನೇದು ಮೈಸೂರು ಬಾಗಿಲು ಅಂತ ಹೆಸರಿಕವ್ರ ಸ್ನೇಹಿತರೆ. ಅಂತರಾಳ ಬಾಗಿಲು ಅಂದ್ರೆ ನೀವು ಸ್ಟಾರ್ಟಿಂಗ್ ಬರ್ತಿರಲ್ಲ ಸ್ನೇಹಿತರೆ, ಅಲ್ಲಿ ನಿಮ್ಮನ್ನು ಫೋನ್ ನಂಬರ್ ಕೇಳ್ತಾರಲ್ಲ, ಅದಲ್ಲ ಸ್ನೇಹಿತರೆ. ಈ ಕೆಳಗಡೆ ಕೋದಂಡ ಸ್ವಾಮಿ ದೇವಸ್ಥಾನ ಐತಲ್ಲ, ಅದ್ರ ಆಪೋಸಿಟ್ ಈ ತರ ಒಂದು ಬಿಲ್ಡಿಂಗ್ ಸಿಗುತ್ತೆ ಸ್ನೇಹಿತರೆ. ಆ ಬಿಲ್ಡಿಂಗ್ ನಲ್ಲಿ ನೀವು ಸೀದಾ ಕೆಳಗಡೆ ಹೋಗ್ಬಿಟ್ರೆ ಅಲ್ಲಿ ಲೆಫ್ಟ್ ಅಲ್ಲಿ ಒಂದು, ರೈಟ್ ಅಲ್ಲಿ ಒಂದು ಕಲ್ಲಲ್ಲಿ ಕೆತ್ತಿರತಕ್ಕಂತ ಆನೆ ವಿಗ್ರಹಗಳಿದಾವೆ ಸ್ನೇಹಿತರೆ. ಅದು ಅಂತರಾಳ ಬಾಗಿಲು, ಮೈನ್ ಡೋರ್ ಸ್ನೇಹಿತರೆ ಅದು. ಆಮೇಲೆ ದಿಡ್ಡು ಬಾಗಿಲು ಅಂದ್ರೆ ಸ್ನೇಹಿತರೆ, ನಮ್ಮ ಮಧುಗಿರಿ ಬೆಟ್ಟವನ್ನು ನೀವು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹತ್ಬೇಕಾದ್ರೆ
ಈ ತರ ಇಲ್ಲಿ ಬಾಗಿಲು ಯಾವ ತರ ಇತ್ತು ಆ ತರ ಬಾಗಿಲಲ್ಲಿ ಚಿಕ್ಕ ಬಾಗಿಲು ಬರುತ್ತೆ ಸ್ನೇಹಿತರೆ. ಉದಾಹರಣೆಗೆ ಸ್ನೇಹಿತರೆ ನೋಡಿ, ಇಲ್ಲೊಂದಿದೆ ಚಿಕ್ಕದಾಗಿರೋ ಬಾಗಿಲು. ಈ ತರ ಚಿಕ್ಕದಾಗಿರೋ ಬಾಗಿಲು 5 ಬಾಗಿಲಿದಾವೆ ಸ್ನೇಹಿತರೆ. ಆ 5 ಬಾಗಿಲಿಗೆ ದಿಡ್ಡು ಬಾಗಿಲು ಅಂತ ಕರೀತಾರೆ ಸ್ನೇಹಿತರೆ. ಅಂತರಾಳ ಬಾಗಿಲು, ದಿಡ್ಡು ಬಾಗಿಲು. ಮೈಸೂರು ಬಾಗಿಲು ಅಂದ್ರೆ ಸ್ನೇಹಿತರೆ ಇಲ್ಲಿ ಆನೆ ಬಾವಿ ಕಳ್ಳೆ ಅಂತ ಸಿಗುತ್ತೆ ಸ್ನೇಹಿತರೆ. ಆ ಕಳ್ಳೆನಿಂದ ಸ್ವಲ್ಪ ಮುಂದಕ್ಕೆ ಹೋದ್ರೆ ಈ ಬೆಟ್ಟದ ಹಿಂದ್ಗಡೆಗೆ ಹೋಗೋದಕ್ಕೆ ಸ್ನೇಹಿತರೆ ಒಂದು ದೊಡ್ಡ ಬಾಗಿಲಿದೆ ಸ್ನೇಹಿತರೆ. ಈ ತರ ದೊಡ್ಡ ಬಾಗಿಲು, ಆ ದೊಡ್ಡ ಬಾಗಿಲ ಮೇಲೆ ಹೈದರಾಲಿ ರಾಜಭಾರ ಮಾಡ್ಬೇಕಾದ್ರೆ ಅದರಲ್ಲಿ ಶಾಸನ ಮಾಡಿಸೋರೆ ಸ್ನೇಹಿತರೆ ಈ ಉರ್ದುನಲ್ಲಿ. ಅದು ಮೈಸೂರು ಕಡೆಗೆ ಇರೋದ್ರಿಂದ ಮೈಸೂರು ಬಾಗಿಲು ಅಂತ ಕರೀತಾರೆ ಸ್ನೇಹಿತರೆ. ಅಂತರಾಳ ಬಾಗಿಲು, ದಿಡ್ಡು ಬಾಗಿಲು, ಮೈಸೂರು ಬಾಗಿಲು ಅಂತ ಸ್ನೇಹಿತರೆ. ಮತ್ತೆ ಸ್ನೇಹಿತರೆ ನಿಮ್ಗೆ ಯೂಟ್ಯೂಬ್ ನಲ್ಲಿ ಗೂಗಲ್ ಎಲ್ಲ ಏನ್ ತೋರಿಸುತ್ತೆ ಸ್ನೇಹಿತರೆ, ನಮ್ಮ ಶ್ರವಣದುರ್ಗ ಫಸ್ಟ್ ಬೆಟ್ಟ ಫಸ್ಟ್ ಇದು ಸೆಕೆಂಡ್ ಅಂತ ತೋರಿಸುತ್ತೆ ಸ್ನೇಹಿತರೆ. ಆದ್ರೆ ನಾವು ಇಲ್ಲಿ ಸುಮಾರು ವರ್ಷಗಳಿಂದ ಈ ಬೆಟ್ಟದಲ್ಲಿ ಗೈಡ್ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ. ಸುಮಾರು ಜನ ಅಣ್ಣಂದ್ರು ಅಕ್ಕಂದ್ರು ಎಲ್ಲ ಸುಮಾರು ಜನ ಬರ್ತಾ ಇರ್ತಾರೆ ಸ್ನೇಹಿತರೆ. ಅವ್ರು ಹೇಳ್ತಾರೆ, ಅಣ್ಣ ಇಲ್ಲ ಕಣ, ಶ್ರವಣದುರ್ಗ ಬೆಟ್ಟ ಹತ್ತಿ ಆರಾಮಾಗಿ ಇಳಿಯಬಹುದು, ಇದು ಹೋಗ್ತಾ ಹೋಗ್ತಾ ಬೆಟ್ಟ ಬೆಳೀತೈತೆ ಅಂತಾನೆ ಕಾಣಿಸ್ತೈತೆ ಅಂತ ಹೇಳ್ತಾರೆ ಸ್ನೇಹಿತರೆ. ತುಂಬಾ ಚೆನ್ನಾಗಿದೆ ಸ್ನೇಹಿತರೆ, ಒಂದೇ ಕಲ್ಲು ನೆಲದಿಂದ ಟಾಪ್ ಗನ್ನ. ಮತ್ತೆ ಸ್ನೇಹಿತರೆ ನಮ್ಮ ಈ ಏಕಶಿಲ ಬೆಟ್ಟದಲ್ಲಿ ನೀವು ಕೆಳಗಡೆಯಿಂದ ಟಾಪ್ ಅಲ್ಲಿ ಮೇಲೆ ದೇವಸ್ಥಾನ ಇದೆ ಸ್ನೇಹಿತರೆ. ಅಲ್ಲೇ ತನಕ ಈ ತರ ಕಲ್ಲಿನ ಬಾಗಿಲು ಕೌಂಟ್ ಮಾಡ್ಕೊಂಡು ಹೋಗ್ಬಿಟ್ರೆ ಸ್ನೇಹಿತರೆ 21 ಕಲ್ಲಿನ ಬಾಗಿಲು ಬರ್ತಾರೆ ಸ್ನೇಹಿತರೆ. ನೀವ್ ಯಾವಾಗನ ಕೌಂಟ್ ಮಾಡ್ಕೊಂಡು ಹೋಗ್ರಿ, ಕೆಳಗಡೆಯಿಂದ ಸ್ಟಾರ್ಟಿಂಗ್ ಅಂತರಾಳ ಬಾಗಿಲಿಂದ ನೀವು ಕೌಂಟ್ ಮಾಡ್ಕೊಂಡು ಹೋಗ್ಬಿಟ್ರೆ ಮೇಲೆ ಹೋಗೋದಕ್ಕೆ 21 ಬಾಗಿಲು ಬಿಡ್ತವೆ. ಆಮೇಲೆ ಸ್ನೇಹಿತರೆ ಕೆಲವು ಬ್ರಿಡ್ಜ್ಗಳವೆ ಈ ಏಕಶಿಲ ಬೆಟ್ಟ ಫ್ರಂಟ್ ಶೇಪ್ಗೆ, ಅವು ಸೈನಿಕರು ಕಾವಲು ಕಾಯೋ ಬ್ರಿಡ್ಜ್ಗಳು ಸ್ನೇಹಿತರೆ. ಬೇರೆ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಯಾರು ಬಂದಾಗ ಮೇಲಿಂದಂತೆ ನೋಡೋದು, ನಮ್ಮ ಕಣ್ಣಿನಿಂದ ನಾವು ಎಷ್ಟು ದೂರ ನೋಡ್ತೀವೋ ಅಷ್ಟು ದೂರ ನಮಗ್ ಕಾಣಿಸ್ತೈತೆ ಸ್ನೇಹಿತರೆ. ಯಾರನ್ನ ಬರೋದು ಹೋಗೋದು ಕಾಣಿಸುತ್ತೆ. ಆ ತರ ಬ್ರಿಡ್ಜ್ಗಳು ನಮ್ಮ ಈ ಏಕಶಿಲ ಬೆಟ್ಟಕ್ಕೆ 25 ಬ್ರಿಡ್ಜ್ಗಳು ಬರ್ತಾವೆ ಸ್ನೇಹಿತರೆ. 25 ಬ್ರಿಡ್ಜ್ಗಳು ಬರ್ತವೆ, ಅವನ್ನು ನೋಡ್ಬೋದು. ಆಮೇಲೆ ಸ್ನೇಹಿತರೆ ನೀವು ನಮ್ಮ ಚಿತ್ರದುರ್ಗದ ಬೆಟ್ಟ ಕೇಳಿದಿರಾ, ಅದು 7 ಸುತ್ತಿನ ಕೋಟೆ. ಈ ನಮ್ಮ ಮಧುಗಿರಿ ಏಕಶಿಲ ಬೆಟ್ಟ 10 ಸುತ್ತಿನ ಕೋಟೆ ಸ್ನೇಹಿತರೆ. ನೀವು ಕೆಳಗಡೆಯಿಂದ ಕೌಂಟ್ ಮಾಡ್ಕೊಂಡು ಹೋಗ್ಬಿಟ್ರೆ ಸ್ನೇಹಿತರೆ 10 ಸುತ್ತು ಕೋಟೆ ದಾಟ್ಕೊಂಡು ಹೋಗ್ಬೇಕು ಸ್ನೇಹಿತರೆ. ಆಮೇಲೆ ನೀರಿನ ಕಲ್ಯಾಣಿಗಳು ಅಂತಾರೆ ಸ್ನೇಹಿತರೆ, ಚಿಲುಮೆಗಳು ಅಂತಾರೆ, ದೊಣೆಗಳು ಅಂತಾರೆ ಸ್ನೇಹಿತರೆ. ಇದಕ್ಕೆ 3 ತರ ಹಾಕವ್ರಿ. ಚಿಲುಮೆಗಳು ಅಂದ್ರೆ ಈ ಸೆಂಟ್ರಲ್ ಗೌರ್ಮೆಂಟ್ ನವರು ಬರ್ತಾರೆ ಸ್ನೇಹಿತರೆ ಬೋರ್ಡ್ ಅಲ್ಲಿ. ಈ ಕಲ್ಯಾಣಿಗಳು ಅಂದ್ರೆ ಕನ್ನಡ, ದೊಣೆಗಳು ಅಂದ್ರೆ ತೆಲಂಗಾಣ ಹೇಳ್ತಾರೆ ಸ್ನೇಹಿತರೆ ದೊಣೆಗಳು ಅಂತ. ಅವು ಆಗಿನ ಕಾಲಕ್ಕೆ ಕುಡಿಯೋ ನೀರಿಗಾಗಿ ನಿರ್ಮಾಣ ಮಾಡ್ಕೊಂಡಿರೋ ಕಲ್ಯಾಣಿಗಳ ಸ್ನೇಹಿತರೆ. 10 ಕಲ್ಯಾಣಿಗಳಿದಾವೆ ಸ್ನೇಹಿತರೆ. ಮೊದಲನೇದು ಆನೆ ಬಾವಿ ಕಲ್ಯಾಣಿ, 2ನೇದು ಬಾತನ ಕಲ್ಯಾಣಿ, 3ನೇದು ಹಂಸದ ಕಲ್ಯಾಣಿ, 4ನೇದು ಹೆಬ್ಬಾವ್ ಕಲ್ಯಾಣಿ, 5ನೇದು ನೆಮ್ಮುಲ್ ಕಲ್ಯಾಣಿ, 6ನೇದು ಮಾವುಲ್ ಕಲ್ಯಾಣಿ, ಸಿದ್ಧರ ಕಲ್ಯಾಣಿ, ತಣ್ಣೀರ್ ಕಲ್ಯಾಣಿ, ಚಂದ್ರ ಕಲ್ಯಾಣಿ, ಹನುಮನ ಕಲ್ಯಾಣಿ, ದೊಣೆ ಬಂಡೆ ಕಲ್ಯಾಣಿ. ಈ ತರ 10 ಕಲ್ಯಾಣಿಗಳಿದಾವೆ ಸ್ನೇಹಿತರೆ. 10 ಕಲ್ಯಾಣಿಗೆ ಈ ತರ ಮೆಟ್ಟಿದಾವೆ ಸ್ನೇಹಿತರೆ. ಆರಾಮಾಗಿ ಇರ್ಬೋದು. ಆಗಿನ ಕಾಲಕ್ಕೆ ಕುಡಿಯೋ ನೀರಿಗಾಗಿ ನಿರ್ಮಾಣ ಮಾಡಿಕೊಂಡಿರೋ ಕಲ್ಯಾಣಿಗಳ ಸ್ನೇಹಿತರೆ. ಆಮೇಲೆ ಸ್ನೇಹಿತರೆ ಜೈಲ್ ರೂಮ್ಗಳು ಅಂತಾರೆ, ಶರಮನೆ ಅಂತಾರೆ, ಬಂದಿಖಾನೆ ಅಂತಾರೆ ಸ್ನೇಹಿತರೆ. ನೋಡಿ ಇಲ್ಲೊಂದು ಐತೆ, ಈ ರೂಮ್ ಈ ಕಡೆ 2 ಬಾಗ್ಲವೆ, ನಮ್ ಬ್ಯಾಕ್ ಸೈಡ್ ಒಂದ್ ಐತೆ ಅದಕ್ಕೂ ಈ ಕಡೆ 2 ಬಾಗ್ಲವೆ, ಆ ಕಡೆ ಒಂದು ರೂಮ್ ಐತೆ ಅದಕ್ಕೂ ಬಾಗ್ಲವೆ, ಕೆಳಗಡೆ ಒಂದು ಜೈಲ್ ರೂಮ್ ಐತೆ ಅದಕ್ಕೂ ಬಾಗ್ಲವೆ, ಮೇಲೆ ಟಾಪ್ ಅಲ್ಲಿ ಎಲ್ಲಕ್ಕೂ ಬಾಗ್ಲವೆ ಸ್ನೇಹಿತರೆ. 6 ಜೈಲ್ ರೂಮ್ಗಳು ಸ್ನೇಹಿತರೆ. 6 ಜೈಲ್ ರೂಮ್ಗಳನ್ನು ನಮ್ಮ ಮಧುಗಿರಿ ಏಕಶಿಲ ಬೆಟ್ಟದಲ್ಲಿ ನೋಡ್ಬೋದು ಸ್ನೇಹಿತರೆ. ಆಮೇಲೆ ಈ ತರ ಕಲ್ಲಿನ ಮಂಟಪಗಳು, ಈ ಕಲ್ಲಿನ ಮಂಟಪ ಕಾಣ್ತೈತಲ್ಲ ಸ್ನೇಹಿತರೆ, ಈ ತರ ಕಲ್ಲಿನ ಮಂಟಪಗಳು 6 ಬರ್ತಾವ ಸ್ನೇಹಿತರೆ. ಇದು 4ನೇದು, ಇದ್ರ ಕೆಳಗಡೆ ಸಿಗೋದು 3ನೇದು. ನಿಮ್ಗೆ ಸ್ಟಾರ್ಟಿಂಗ್ ನಲ್ಲಿ ಕೋದಂಡ ಸ್ವಾಮಿ ದೇವಸ್ಥಾನ ಸಿಗುತ್ತೆ, ಅದು ಆಪೋಸಿಟ್ ಸಿಗೋದು 2ನೇ ಕಲ್ಲಿನ ಮಂಟಪ. ನಿಮ್ಮನ್ನ ಫೋನ್ ನಂಬರ್ ಕೇಳ್ತಾರೆ ಸ್ನೇಹಿತರೆ ಬಾಗ್ಲಲ್ಲಿ, ಅದ್ರ ಬರ್ತಾ ಲೆಫ್ಟ್ ಅಲ್ಲಿ ಸಿಗುತ್ತೆ, ಅದು ಮೊದಲನೇ ಕಲ್ಲಿನ ಮಂಟಪ. ಇಲ್ಲಿ ಕಂಬಿ ಹಾಕೋರೆ ಸ್ನೇಹಿತರೆ. ಫಸ್ಟ್ ಸ್ಟೆಪ್ ಬಿಟ್ಟು ಸೆಕೆಂಡ್ ಸ್ಟೆಪ್ ಹೋದಾಗ ಅಲ್ಲಿ ಈ ತರ ಒಂದು ಕಲ್ಲಿನ ಮಂಟಪ ಸಿಗುತ್ತೆ ಸ್ನೇಹಿತರೆ, ಅದು 5ನೇ ಸ್ನೇಹಿತರೆ. ಟಾಪ್ ಅಲ್ಲಿ ಸಿಗೋದು 6ನೇ ಸ್ನೇಹಿತರೆ. 6 ಕಲ್ಲಿನ ಮಂಟಪಗಳು. ಆಮೇಲೆ ಸ್ನೇಹಿತರೆ ನಮ್ಮ ಏಕಶಿಲ ಬೆಟ್ಟದಲ್ಲಿ ಕಣಜಗಳು ಸ್ನೇಹಿತರೆ, ರೌಂಡ್ ಆಗಿರೋ ಕಣಜಗಳು. ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಸ್ನೇಹಿತರೆ. ಆನೆ ಬಾವಿ ಕಲ್ಯಾಣಿಂದ ಮುಂದಕ್ಕೆ ಚಿಕ್ಕದಾಗ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಸ್ನೇಹಿತರೆ. ಅದ್ರ ಪಕ್ಕದಲ್ಲೇ ಒಂದಿದೆ ಸ್ನೇಹಿತರೆ ಬೆಳಗಡಿಕೆ. ಆಮೇಲೆ ಅದ್ರ ಮೇಲೆ ಒಂದೈತೆ ಸ್ನೇಹಿತರೆ. ಆಮೇಲೆ ಆನೆ ಇಲ್ಲಿ 5ನೇ ಕಲ್ಲಿನ ಮಾತ್ರ ಒಂದಿದೆ ಸ್ನೇಹಿತರೆ ಕಣಜ. ರೌಂಡ್ ಆಗಿ ಮೇಲೆ ಗ್ಯಾಪ್ ಐತೆ ಸ್ನೇಹಿತರೆ, ಅದಕ್ಕೆ ಸ್ಟೋರಿ ಐತೆ, ಅದನ್ನು ಹೇಳ್ತೀನಿ ಸ್ನೇಹಿತರೆ. ಆಮೇಲೆ ಟಾಪ್ ಅಲ್ಲಿ 3 ಕಣಜಗಳು ಬರ್ತಾವ ಸ್ನೇಹಿತರೆ. ಟಾಪ್ ಅಲ್ಲಿರೋ ಕಣಜಗಳನ್ನ ಅವು 2 ಒಂದತ್ರ ಇದಾವ ಸ್ನೇಹಿತರೆ. ಅವನ್ನ ತುಪ್ಪಸ ಕಣಜ ಅಂತ ಕರೀತಾರೆ ಸ್ನೇಹಿತರೆ. ತುಪ್ಪಸ ಕಣಜ ಅಂತ ಯಾಕೆ ಕರೀತಾರೆ ಅಂದ್ರೆ ಸ್ನೇಹಿತರೆ, ನಮ್ಮ ಈ ಏಕಶಿಲ ಬೆಟ್ಟಕ್ಕೆ 21 ಬಾಗಿಲು ಮುಚ್ಚಿಬಿಟ್ರೆ ಬೇರೆ ಕಡೆಯಿಂದ ಎಲ್ಲಿ ಬರಕ್ ಅವಕಾಶ ಇಲ್ಲ ಸ್ನೇಹಿತರೆ. ಅಕಸ್ಮಾತ್ ಯಾರನ್ನ ಬೆಟ್ಟದ ಹಿಂದ್ಗಡೆ ಬರಕ್ ಬಂದ್ರೆ ಸ್ನೇಹಿತರೆ, ಅವರು ಶೇಖರಣೆ ಮಾಡಿರೋ ಜೇನುತುಪ್ಪ ಅವ್ರ ಮೇಲೆ ಸುರಿಯೋರಂತ ಸ್ನೇಹಿತರೆ, ಜಾರ್ ಬೀಳಿ ಅಂತ. ಅದಕ್ಕಾಗಿ ಮೇಲಿರೋ ಕಣಜಗಳನ್ನ ತುಪ್ಪಸ ಕಣಜ ಅಂತ ಕರೀತಾರೆ ಸ್ನೇಹಿತರೆ. ಮತ್ತೆ ಸ್ನೇಹಿತರೆ ನಮ್ಮ ಬೆಟ್ಟದಲ್ಲಿ ಕೆತ್ತಿರತಕ್ಕಂತ ಆಂಜನೇಯ ಸ್ವಾಮಿ ಗ್ರಹಗಳು ಸ್ನೇಹಿತರೆ. ನೋಡಿ ಸ್ನೇಹಿತರೆ ಇಲ್ಲಿ ಕಾಣಿಸುತ್ತೆ ನಿಮ್ಗೆ ಈ ಕಂಬದಲ್ಲಿ, ಈ ಕಡೆ ಸ್ವಲ್ಪ ಇಲ್ಲಿ ಬನ್ನಿ ನೋಡಿ. ನೋಡಿ ಸ್ನೇಹಿತರೆ ಇಲ್ಲಿ ಕಾಣಿಸುತ್ತಲ್ಲ,
ಇದು 5ನೇ ಸ್ವಾಮಿ ಆಂಜನೇಯ ಸ್ವಾಮಿ ವಿಗ್ರಹ. ಕೆಳಗಡೆ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ನಿಮ್ಗೆ ಫೋನ್ ನಂಬರ್ ಕೇಳ್ತಾರಲ್ಲ, ಅಲ್ಲಿ ಮೊದಲನೇದೈತೆ. ಆಮೇಲೆ ನೀವು ಅಂತರಾರ್ಯ ಬಾಗಿಲು ನೋಡಕ್ ಹೋದಾಗ ಅಲ್ಲಿ 2 ಅವೆ. ಕೋದಂಡ ಸ್ವಾಮಿ ದೇವಸ್ಥಾನದಲ್ಲಿ ಒಂದೈತೆ. ಇದು 5ನೇದು. ಆಮೇಲೆ ಇಲ್ಲಿ ಕಲ್ಯಾಣಿ ಸಿಗುತ್ತೆ, ಆನೆಬಾವಿ ಕಲ್ಯಾಣಿಯಲ್ಲಿ. ಅದನ್ನ ಪೈಂಟ್ ಮಾಡಿದೀವಿ ಸ್ನೇಹಿತರೆ, ಕೆಂಪು ಪೈಂಟ್ ಅಲ್ಲಿ ಮಾಡಿದೀವಿ. ಅದು 5ನೇದು. ಆಮೇಲೆ ಕಲ್ಯಾಣಿಯಿಂದ ಮುಂದಕ್ಕೆ ಸಿಗುತ್ತೆ ಸ್ನೇಹಿತರೆ, ಅಲ್ಲೊಂದು 7ನೇದು ದೇವಸ್ಥಾನ ಕಟ್ಟಿರೋದು. ಟಾಪ್ ಅಲ್ಲಿ ಒಂದೇ ಸ್ನೇಹಿತರೆ, ಅದು 8ನೇದು. ಆಮೇಲೆ ಮಧುಗಿರಿ ಬೆಟ್ಟ, ಏಕಶಿಲಾ ಬೆಟ್ಟ ಹಿಂದ್ಗಡೆ ಒಂದೈತೆ ಸ್ನೇಹಿತರೆ, ಅದು 9ನೇದು. ಆಮೇಲೆ ಕೆಳಗಡೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂತ ಹೇಳಿದ್ವಲ್ಲ ಸ್ನೇಹಿತರೆ, ಅದು 10ನೇ ಸ್ನೇಹಿತರೆ. 10 ಆಂಜನೇಯ ಸ್ವಾಮಿ ಟೋಟಲ್. ಮತ್ತೆ ಸ್ನೇಹಿತರೆ, ನಮ್ಮ ಈ ಏಕಶಿಲಾ ಬೆಟ್ಟಕ್ಕೆ ಮೊದಲಿದ್ದ ಹೆಸರು ಮದ್ದಗಿರಿ ಅಂತ ಸ್ನೇಹಿತರೆ. ಆ ಮದ್ದಗಿರಿ ಅನ್ನಕ್ಕೆ 2 ಉದಾಹರಣೆ ಸ್ನೇಹಿತರೆ. ಒಂದು ಉದಾಹರಣೆ ಬಂದು, ಇಲ್ಲಿ ನಮ್ಮ ಹಿಂದ್ಗಡೆ ರೂಮ್ ಕಾಣಿಸುತ್ತಲ್ಲ ಸ್ನೇಹಿತರೆ, ಅದು 100 ಅಡಿ ಉದ್ದ ಐತೆ. ಅದ್ರಲ್ಲಿ 50 ಅಡಿ ಡಿವೈಡ್ ಮಾಡ್ಬಿಟ್ಟು ಮದ್ದುಗುಂಡು ಶೇಖರಣೆ ರೂಮ್ ಸ್ನೇಹಿತರೆ. ಅಂದ್ರೆ ಸ್ನೇಹಿತರೆ, ನಮ್ಮ ಬೆಂಕಿ ಪಟ್ಟಣದಲ್ಲಿ ಬೆಂಕಿ ಕಡ್ಡಿಗೆ ಮುಂದ್ಗಡೆ ಬೆಂಕಿ ಹತ್ಕೊಳ್ಳಕ್ಕೆ ಯಾವ ತರ ಮದ್ದಿರುತ್ತೋ ಆ ತರ ಸ್ನೇಹಿತರೆ. ಅದು ನೋಡಿ ಸ್ನೇಹಿತರೆ, ಇಲ್ಲಿ ಬಂಡೆ ಮೇಲೆಲ್ಲ ನಿಮ್ಗೆ ನೈಸಾಗಿ ಕಾಣಿಸುತ್ತಲ್ಲ ಸ್ನೇಹಿತರೆ, ಅದು ಕಲ್ಲು ದಪ್ಪವಾಗಿರುತ್ತೆ ಸ್ನೇಹಿತರೆ. ಅದನ್ನ ತಂದಿಲ್ಲಿ ಹಾಕೊಂಡು ಒಂದು ಗುಂಡುಕಾಲ್ ತಗೊಂಡು ಅದನ್ನೆಲ್ಲ ನುಣ್ಣಗೆ ಪುಡಿ ಮಾಡ್ಕೊಂಡು ಅದರಿಂದ ಫಿರಂಗಿಗೂ ಗನ್ನಿಗೂ ಬೆಂಕಿ ಹತ್ಕೊಳ್ಳಕ್ಕೆ ಮದ್ದು ಬಳಸೋರಂತ ಸ್ನೇಹಿತರೆ. ಅದಕ್ಕಾಗಿ ಮದ್ದಗಿರಿ ಅಂತ.